ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳೇ ಕಿಡಿಗೇಡಿಗಳ ಟಾರ್ಗೆಟ್ ಆಗಿಬಿಟ್ಟಿದ್ದಾವೆ. ನಿನ್ನೆಯಿಂದ ರಾಜ್ಯದಾದ್ಯಂತ ಬರೋಬ್ಬರಿ 7 ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳನ್ನ ಬ್ಲಾಸ್ಟ್ ಮಾಡೋದಾಗಿ, ಅಲ್ಲಿ ಬಾಂಬ್ ಇಟ್ಟಿರೋದಾಗಿ ಮೇಲ್ಗಳನ್ನ ಕಳಿಸಲಾಗಿದೆ, ಸಂದೇಶಗಳನ್ನ ಕಳಿಸಲಾಗಿದೆ. ಅಫಿಷಿಯಲ್ ಮೇಲ್ಗೆ ಕಳಿಸಿರುವಂತಹ ಸಂದೇಶಗಳಿದು. ವಿಜಯಪುರ, ತುಮಕೂರು, ಕಾರವಾರ, ದಾವಣಗೆರೆಯಲ್ಲಿ ಬೆದರಿಕೆ ಸಂದೇಶ ಬಂದಿರೋದು ಇವತ್ತು. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಇಮೇಲ್ ಸಂದೇಶವನ್ನ ಕಳಿಸಲಾಗಿದೆ, ಬಾಂಬ್ ಇಡಲಾಗಿದೆ ಅಂತ. ಸಜ್ಜದ್ ಹೈದರ್ PAF ಜಿಂದಾಬಾದ್ ಅಂತ ಉಲ್ಲೇಖ ಮಾಡಲಾಗಿದೆ ಇಮೇಲ್ನಲ್ಲಿ. ನಿನ್ನೆ ಹಾಸನ, ಗದಗ ಮತ್ತು ಮಂಗಳೂರು, ಕೋಲಾರ ಈ ರೀತಿಯಾಗಿ DC ಕಚೇರಿ, RTO ಕಚೇರಿ, ಸರ್ಕಾರಿ ಕಚೇರಿಗಳನ್ನ ಟಾರ್ಗೆಟ್ ಮಾಡಿ ಈ ಮೇಲ್ಗಳನ್ನು ಕಳಿಸಲಾಗಿದೆ. ಪೊಲೀಸರು ಶ್ವಾನದಳದಿಂದ DC ಕಚೇರಿಗಳಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮಗಳು, ಇಮೇಲ್ ID ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಇಮೇಲ್ IP ಅಡ್ರೆಸ್ ಪತ್ತೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಲ್ಲಿಂದ ಬಂದಿರುವಂತಹ ಇಮೇಲ್ಸ್ ಇದು? ನಿನ್ನೆ ಗದಗ, ಹಾಸನ ಸೇರಿದಂಗೆ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಬಾಂಬ್ ಬೆದರಿಕೆಯ ಇಮೇಲ್ಗಳು, ಸಂದೇಶಗಳು ಬಂದಿತ್ತು. ಅಫಿಷಿಯಲ್ IDಗೆ, ಸರ್ಕಾರಿ ವೆಬ್ಸೈಟ್ಗೆ ಬಂದಿತ್ತು. ಇವತ್ತು ಕೂಡ ಅದರ ಸರದಿ ಮುಂದುವರಿತಾ ಇದೆ. ಸೊ ಹಾಗಾಗಿ ಬಹಳಷ್ಟು ಅಲರ್ಟ್ ಆಗಿದೆ ಪೊಲೀಸ್ ಇಲಾಖೆ ಕೂಡ. ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ದಾವಣಗೆರೆ ಜಿಲ್ಲಾಡಳಿತ ಭವನಕ್ಕೂ ಕೂಡ ಬಾಂಬ್ ಬೆದರಿಕೆ ಸಂದೇಶ ಬಂದಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ಸಂಪರ್ಕದಲ್ಲಿದ್ದಾರೆ. ಸಂಜಯ್, ನಿನ್ನೆಯಿಂದ ಅನೇಕ ಕಡೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅನ್ನುವಂಥ ಫೇಕ್ ಇಮೇಲ್ ಮೆಸೇಜ್ಗಳು ಬಂದಿರುವಂಥದ್ದು ನೋಡ್ತಾ ಇದ್ವಿ. ಇದು ದಾವಣಗೆರೆಗೂ ಕೂಡ ಬಂದಿರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಹೈ ಅಲರ್ಟ್ ಮಾಡಲಾಗ್ತಾ ಇದೆ, ಅಧಿಕಾರಿಗಳು ಏನು ಆನ್ಸರ್ ಕೊಡ್ತಾ ಇದ್ದಾರೆ ಈ ಬಗ್ಗೆ? ಎಸ್ ಅರುಣ್, ಏನು ಈ ಒಂದು ಬೆದರಿಕೆಯ ಏನು ಸಂದೇಶ ಏನಿದೆ 14ನೇ ರಾತ್ರಿ ಮಧ್ಯರಾತ್ರಿ ಬಂದಿರುತ್ತೆ. ಏನು ನಿನ್ನೆ ಎಲ್ಲ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ಕೂಡ ಈ ಕಡೆ ಬಿಜಿ ಆಗಿರ್ತಾರೆ, ನೋಡಿರಲ್ಲ. ಇವತ್ತು ಬೆಳಗ್ಗೆ ಕಚೇರಿಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವರ ಅಧಿಕೃತ ಒಂದು ಮೇಲ್ಗೆ ಒಂದು ಸಂದೇಶ ಬಂದಿರುತ್ತೆ. ನಿಮ್ಮ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ 5 ಬಾಂಬ್ಗಳನ್ನ ಇರಿಸಲಾಗಿದೆ, ಅವು ರಿಮೋಟ್ ಕಂಟ್ರೋಲ್ ಇರುತ್ತೆ, ಅವು ಸದ್ಯದಲ್ಲೇ ಸ್ಫೋಟಿಸಲಾಗುತ್ತೆ ಅಂತ ಹೇಳಿ ಒಂದು ಮೇಲ್ ಬಂದಿರುತ್ತೆ. ಅದು ಕೂಡ ಪಾಕಿಸ್ತಾನ ಮತ್ತು ತಮಿಳುನಾಡು DMK 2000 ಚುನಾವಣೆಗೆ ಗಮನ ಬೇರೆಡೆ ಸೆಳೆಯಲು ಬಯಸುತ್ತೇವೆ ಎಂಬ ವಿಷಯದ ಸಬ್ಜೆಕ್ಟ್ ಮೇಲೆ ಈ ಒಂದು ಮೇಲ್ ಬಂದಿರುತ್ತೆ. ಹೀಗಾಗಿ ಏನು ಈಗ ಜಿಲ್ಲಾಧಿಕಾರಿಗಳು ತಕ್ಷಣವೇ SP ಅವರಿಗೆ ಒಂದು ಮಾಹಿತಿ ನೀಡ್ತಾರೆ. ಅದರ SP ಅವರ ಮಾಹಿತಿ ಮೇರೆಗೆ ಈಗಾಗಲೇ ಬಾಂಬ್ ಸ್ಕ್ವಾಡ್ ದಳ ಎಲ್ಲ ಕೂಡ ಏನು 42ಕ್ಕೂ ಅಧಿಕ ಕೊಠಡಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರೋದ್ರಿಂದ ಎಲ್ಲ ಪ್ರತಿಯೊಂದು ಕೊಠಡಿಗಳನ್ನು ಈಗಾಗಲೇ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ತಪಾಸಣೆ ಮುಂದುವರೆದಿದೆ. ಅಂದ್ರೆ ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳು ಏರಿರುವಂತದ್ದು ಸದ್ಯಕ್ಕೆ ಈ ತರದವು ಬರ್ತಾ ಇರ್ತೀವಿ. ಇದೆಲ್ಲ ಹುಸಿ ಕರೆಗಳು ಬಾಂಬ್ ಇದು, ಈ ತರದ್ದು ಸಾಕಷ್ಟು ಮೇಲ್ಗಳು ಆಗಾಗ ಬರ್ತಾ ಇರ್ತಾವು. ಇದಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ರೀತಿ ಯಾರು ಕೂಡ ಭಯ ಭೀತರಾಗಿಲ್ಲ, ಯಾಕಂದ್ರೆ ಈ ತರದ್ದೆಲ್ಲ ಫೇಕ್ ಕಳಿಸ್ತಾ ಇರ್ತಾರೆ ಅನ್ನೋ ಒಂದು ಸಂದೇಶವನ್ನ ಈಗ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಅರುಣ್, ಓಕೆ ಸಂಜಯ್, ಆ ರೀತಿ ಹೇಳಿಕೆ ಕೊಡ್ತಾ ಇರ್ಬೋದು, ಬಟ್ ಇದು ಫೇಕ್ ಅನ್ನುವಂತ ಮೆಸೇಜ್ ಬಂದ ತಕ್ಷಣ ಅದನ್ನ ಅಷ್ಟಕ್ಕೆ ಬಿಟ್ಬಿಡೋ ಹಾಗಿಲ್ವಲ್ಲ, ನಿರ್ಲಕ್ಷ್ಯ ತೋರೋ ಹಾಗಿಲ್ಲ. ಸೊ ಹಾಗಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕು. ಈ IP ಅಡ್ರೆಸ್ ಅನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆಯಾ ಸೈಬರ್ ಕಡೆಯಿಂದ? ಈಗ ಮೇಲು ಎಲ್ಲಿಂದ ಬಂದಿದ್ದು, ಯಾರು ಬಂದಿದ್ದು ಅಂದ್ರೆ ಈ ಮೇಲನ್ನ ಅರ್ನಾ ಅಶ್ವಿನ್ ಶೇಖರ್ ಎಂಬ ಒಂದು ಔಟ್ಲುಕ್ ಇಮೇಲ್ ಇಂದ ಬಂದಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ನೀಡಿ ಇದು ಯಾರು ಇದರಿಂದ ಬಂದಿದೆ, ಯಾವ ಕಡೆಯಿಂದ ಬಂದಿದೆ ಏನೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಈಗ ಜಿಲ್ಲಾಧಿಕಾರಿಗಳು SP ಉಮಾಪ್ರಶಾಂತ್ ಅವರಿಗೆ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಹಾಗೇನೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರೋದು ಮೇಲ್ ಮೂಲಕವಾಗಿ. DC ಕಚೇರಿಗೆ ಬೆದರಿಕೆಯ ಸಂದೇಶ ಇಲ್ಲೂ ಕೂಡ ತುಮಕೂರು DC ಕಚೇರಿಯನ್ನೆಲ್ಲ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ಬಾಂಬ್ ಸ್ಕ್ವಾಡ್ ಬಂದಿದೆ ಈಗಾಗಲೇ ಸ್ಥಳಕ್ಕೆ, DC ಕಚೇರಿಗೆ ಬಂದಿದೆ. ತುಮಕೂರು DC ಮೇಲ್ಗೆ ಬೆಳಗ್ಗೆ 6:59 ಬಂದಿರುವಂತಹ ಇಮೇಲ್ ಸಂದೇಶ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ DC ಶುಭಾ ಕಲ್ಯಾಣ್. 100ಕ್ಕೂ ಹೆಚ್ಚು ಪೊಲೀಸರು ಬಂದು ಶ್ವಾನದಳ ಬಾಂಬ್ ಸ್ಕ್ವಾಡ್ನಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ಇಂಚಿಂಚು ಸ್ಥಳವನ್ನು ಕೂಡ ಬಿಡ್ಲಾರದಂಗೆ ಹುಡುಕಾಟವನ್ನ ಮಾಡಲಾಗ್ತಾ ಇದೆ ತುಮಕೂರಲ್ಲೂ ಕೂಡ. ಸೊ ಇದು ಆತಂಕಕ್ಕೆ, ಭಯದ ವಾತಾವರಣಕ್ಕೆ ಕಾರಣ ಆಗಿತ್ತು. ಇನ್ನು ಉತ್ತರ ಕನ್ನಡದ ಭಟ್ಕಳ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿರೋದು ಗಯನಾ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಬಂದಿರೋದು. ಮೇಲ್ ಬೆದರಿಕೆ ಕರೆ ಬಂದಿದೆ ಇಲ್ಲಿ ಕೂಡ. ತಮಿಳರು ಮತ್ತು ಪಾಕಿಸ್ತಾನಿಗಳ ಸೇಡು ಅಂತ ಅದರಲ್ಲಿ ನಮೂದು ಮಾಡಿರೋದು. ಒಂದೊಂದು ಮೇಲ್ನಲ್ಲಿ ಒಂದೊಂದು ರೀತಿಯಾದಂಥ ವಿಚಾರಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ.
ದೃಷ್ಟಿಯಲ್ಲಿ ನೋಡ್ತಾ ಇದ್ವಿ. ಈ ರೀತಿಯಾಗಿ ಮೇಲ್ ಕಳಿಸಲಾಗಿದೆ. ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯಾದಂಥ ವಿಚಾರಗಳನ್ನು ಉಲ್ಲೇಖ ಮಾಡಿ ಮೇಲನ್ನು ಕಳಿಸಲಾಗಿದೆ, ಬೆದರಿಕೆಯನ್ನು ಹಾಕಲಾಗಿದೆ. ತಮಿಳರು ಮತ್ತು ಪಾಕಿಸ್ತಾನಿಗಳ ಸೇಡು, ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಈ ರೀತಿಯಾಗಿ ಫೇಕ್ ಮೇಲನ್ನು ಕಳಿಸಿರೋದು. ಅಂದರೆ ಪರಿಶೀಲನೆ ಎಲ್ಲ ನಡೆಸಿದ ನಂತರದಲ್ಲಿ ಅದು ಫೇಕ್ ಅನ್ನೋದು ಗೊತ್ತಾಗಿರೋದು. ಹಾಸನ ಡಿಸಿ ಕಚೇರಿ, ಗದಗ ಡಿಸಿ ಕಚೇರಿ ಇದು ನಿನ್ನೆದು. ಮಂಗಳೂರು RTO ಕಚೇರಿ ಬಾಂಬ್ ಬೆದರಿಕೆ. ಈ ಮೂರು ದೃಶ್ಯಗಳು ನಿನ್ನೆ ಬಂದಂಥ ಬಾಂಬ್ ಬೆದರಿಕೆಯ ಕರೆಗಳಿದು, ಮೇಲ್ಗಳು. ಇಲ್ಲೆಲ್ಲ ನಿನ್ನೆ ಆತಂಕದ ವಾತಾವರಣ ಇತ್ತು, ಭಯದ ವಾತಾವರಣ ಇತ್ತು. ಇದಿಷ್ಟಕ್ಕೆ ಮುಗಿದಿಲ್ಲ. ಇವತ್ತು ಕೂಡ ಒಂದಿಷ್ಟು ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ಮೇಲನ್ನು ಕಳಿಸಲಾಗಿದೆ. ಇವತ್ತು ಕೂಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನಿನ್ನೆ 3-4 ಜಿಲ್ಲೆಗಳಿಗೆ ಈ ರೀತಿಯಾಗಿ ಫೇಕ್ ಮೇಲ್ ಮೂಲಕವಾಗಿ ಬೆದರಿಕೆ ಹಾಕಲಾಗಿತ್ತು. ಅಲ್ಲಿಗೆ ಮುಗೀತು ಅನ್ನುವಷ್ಟರಲ್ಲಿ ಬೆಳಗಿನ ಜಾವಾನೆ ಅಧಿಕಾರಿಗಳು ಎದ್ದೇಳಬೇಕು ಅನ್ನುವಂಥ ಹೊತ್ತಿನಲ್ಲೇ ಮತ್ತೆ ಫೇಕ್ ಮೇಲ್ಗಳ ಸಂದೇಶ ಬಂದಿದೆ, ಬಾಂಬ್ ಬೆದರಿಕೆ ಹಾಕಲಾಗಿದೆ. ಇದನ್ನ ಗೃಹ ಇಲಾಖೆ ಯಾವ ರೀತಿಯಾಗಿ ನೋಡ್ತಾ ಇದೆ? ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು, ಯಾಕಂದ್ರೆ ನಿರ್ಲಕ್ಷ್ಯ ಮಾಡುವಂಥ ರೀತಿಯಲ್ಲಿ ಅಲ್ಲ ಇದು. ಅರುಣ್, ಖಂಡಿತವಾಗಿಯೂ ಕೂಡ, ಯಾಕಂದ್ರೆ ಕಳೆದ 3-4 ದಿನಗಳಿಂದಲೂ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅವರ ಒಂದು ಮೇಲ್ಗೆ ಒಂದು ಥರ ಥ್ರೆಟ್ ಮೇಲನ್ನು ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನ, ತಮಿಳುನಾಡು ಅನ್ನೋ ರೀತಿಯಲ್ಲಿ ಜಂಟಿ ಒಂದು ಮಾಜಿ ಒಂದು LTT ಕಾರ್ಯಕರ್ತರೆಲ್ಲೂ ಕೂಡ ಜಂಟಿಯಾಗಿ ಸೇರಿಕೊಂಡು ಈ ಥರ ಬಾಂಬನ್ನು ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಮೇಲನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಮೇಲ್ IP ಅಡ್ರೆಸ್ ಆಗಿರ್ಬೋದು, ಮತ್ತು ಯಾವ ಒಂದು ಮೇಲಿಂದ ಐಡಿಯನ್ನು, ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿ ಈ ಥರ ಮೆಸೇಜ್ಗಳನ್ನು ಮಾಡಿ ಸಂದೇಶವನ್ನು ಕಳಿಸ್ತಾ ಇರೋ ನಿಟ್ಟಿನಲ್ಲಿ ಈಗ ಪ್ರಮುಖವಾಗಿ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಈಗ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಈಗ ಕೇಸನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 2 ದಿನಗಳ ಹಿಂದೆ ಅಷ್ಟೇ ಒಂದು ಕೋಲಾರದಲ್ಲಾಗಿತ್ತು. ಕೋಲಾರ, ಗದಗ, ದಾವಣಗೆರೆ, ಉತ್ತರ ಕನ್ನಡ ಮತ್ತು ತುಮಕೂರು, ಇವತ್ತು ಬೆಳಗ್ಗೆ ಬಂದಿರುವಂಥದ್ದು ತುಮಕೂರು. ಹೀಗಾಗಿ ಇದು ಪ್ರತಿನಿತ್ಯ ಕೂಡ ಜಿಲ್ಲಾಧಿಕಾರಿಗಳಿಗೆ ಒಂದು ಮೇಲ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆಯಾ ಒಂದು ವಲಯದ IGPಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಮತ್ತು ಲಾ ಆ್ಯಂಡ್ ಆರ್ಡರ್ ADGP ಅವರು ಕೂಡ ಇದ್ರ ಬಗ್ಗೆ ಪ್ರಮುಖ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಮತ್ತು ಸೈಬರ್ ಯಾರೇ ಒಂದು ಟೀಮ್ ಇರುತ್ತೆ ಅದರಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಯಾಕಂದರೆ ಹಿಂದೆ ಕೂಡ ಶಾಲೆಗಳಿಗೆ ಒಂದು ಸೀರಿಯಲ್ ಆಗಿ ಒಂದು ಥ್ರೆಟ್ ಮೇಲ್ಗಳು ಬಂದಿತ್ತು. ಈಗ ಜಿಲ್ಲಾಧಿಕಾರಿಗಳಿಗೆ ಮೇಲ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾಳ ಗಂಭೀರವಾಗಿ, ಅಂದರೆ ನಾವು ಇನ್ನು ಕೆಲವೇ ಹೊತ್ತಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಎಲ್ಲರೂ ಕೂಡ ಹೊರಗಡೆ ಓಡೋಗಿ ಅಂತೇಳಿ ತುಮಕೂರು ಒಂದು ಜಿಲ್ಲಾಧಿಕಾರಿಗೆ ಒಂದು ಮೆಸೇಜನ್ನು ಮೇಲನ್ನು ಮಾಡಿರುವಂಥದ್ದು. ಹೀಗಾಗಿ ಅಲ್ಲೂ ಹೋಗಿ ಪೊಲೀಸರೆಲ್ಲ ಕೂಡ ಪರಿಶೀಲನೆ ಮಾಡಿದರೆ, ಡಾಗ್ ಸ್ಕ್ವಾಡ್ ಆಗಿರ್ಬೋದು ಎಲ್ಲ ಕೂಡ ಪರಿಶೀಲನೆ ಮಾಡಿದ್ರೆ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತು ಆಗಿರ್ಬೋದು ಏನು ಕೂಡ ಕಂಡು ಬಂದಿಲ್ಲ. ಆಗ ಗೊತ್ತಾಯಿತು ಇದೊಂದು ಫೇಕ್ ಮೇಲ್ ಅಂತೇಳಿ. ಆದರೂ ಕೂಡ ಎಲ್ಲ ಕಡೆ ಈಗ ಫೇಕ್ ಮೇಲ್ ಅಂತ ಗೊತ್ತಾಗ್ತಾ ಇದೆ. ಆದರೂ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಯಾರು ಈ ಒಂದು ಮೇಲನ್ನು ಮಾಡ್ತಾ ಇದ್ದಾರೆ, ಈ ಪಾಕಿಸ್ತಾನಿ ಮತ್ತು ತಮಿಳುನಾಡು DMK ಒಂದು ಚುನಾವಣೆಯನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಮೆಸೇಜ್ಗಳನ್ನು ಬೇರೆ ಬೇರೆ ರೀತಿಯಾಗಿ ಸಂದೇಶವನ್ನು ಕಳಿಸ್ತಾ ಇರುವಂಥ ನಿಟ್ಟಿನಲ್ಲಿ ಇದರಿಂದ ಯಾರಿದ್ದಾರೆ, ಯಾರು ಮೇಲ್ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಆ ಜಿಲ್ಲಾಧಿಕಾರಿಗಳ ಮೇಲ್ ID ತೆಗೆದುಕೊಂಡು ಪ್ರತಿನಿತ್ಯ ಒಂದು ಜಿಲ್ಲಾವಾರು ಆ ಜಿಲ್ಲಾಧಿಕಾರಿಗಳಿಗೆ DC ಅವರಿಗೆ ಒಂದು ಮೇಲ್ ಮಾಡ್ತಾ ಇರುವಂಥ ಏನೇನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆ ಬಗ್ಗೆ ಈಗ ಅಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೇಸನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಬಗ್ಗೆ ಒಂದು ಸ್ಪೆಷಲ್ ಟೀಮ್, ಅಂದರೆ ಎಲ್ಲ ಓವರಾಲ್ ಆಗಿ ಎಲ್ಲೆಲ್ಲಿ ಕೇಸ್ಗಳಾಗಿದೆ ಅದನ್ನು ತೆಗೆದುಕೊಂಡು ಆಯಾ ಜಿಲ್ಲಾ SP ಏನಿದ್ದಾರೆ ಆ ಜಿಲ್ಲಾ SPಗೆ ಖುದ್ದಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸೂಚನೆಯನ್ನು ಆಯಾ ಜಿಲ್ಲಾ ಒಂದು ಅಂದರೆ IGPಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಪ್ರಮುಖವಾಗಿ ನಮ್ಮ ಕೇಂದ್ರ ವಲಯದಲ್ಲಿ ತುಮಕೂರು ಮತ್ತು ಕೋಲಾರ ಎರಡಕ್ಕೂ ಕೂಡ ಇದೇ ರೀತಿಯಾದ ಮೇಲ್ ಬಂದಿರುವಂಥದ್ದು. SP ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ನೋಡಬೇಕು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಯಾವ ಮೇಲೆ IP ಅಡ್ರೆಸ್ಗಳನ್ನು ಬಳಸ್ಕೊಂಡು ಈ ಥರ ಮೇಲ್ ಮಾಡ್ತಾ ಇದ್ದಾರೆ ಅವೆಲ್ಲ ಕೂಡ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್, ಗಂಗಾಧರ್, ಈಗಾಗಲೇ ರಾಜ್ಯದ ಕಾನೂನು ವ್ಯವಸ್ಥೆ ಮೇಲೆ ಅನೇಕ ಪ್ರಶ್ನೆಗಳಿದೆ. ಒಂದು ಜೈಲು ಸ್ಥಿತಿಗತಿಗಳು, ಮತ್ತೊಂದು ಕಡೆ ದರೋಡೆ ಪ್ರಕರಣಗಳು, ಮೇಲಿಂದ ಮೇಲೆ ಬ್ಯಾಂಕ್ ರಾಬರಿ, ಈ ರೀತಿಯಾದಂಥ ವಸ್ತುಸ್ಥಿತಿ ಜನರು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿದೆ ಕಾನೂನು ಸುವ್ಯವಸ್ಥೆ ಅಂತ. ಸೊ ಇದು ಸರ್ಕಾರಕ್ಕೆ ಮತ್ತೊಂದು ಟಾಸ್ಕ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ 3-4 ಜಿಲ್ಲೆಗಳಿಗೆ, ಮೊನ್ನೆ ಕೋಲಾರ ಡಿಸ್ಟಿಕ್ಗೆ, ಇವತ್ತು ಮತ್ತೆ 3-4 ಜಿಲ್ಲೆಗಳಿಗೆ. ಹಾಗಾಗಿ ತ್ವರಿತಗತಿಯಲ್ಲಿ ತನಿಖೆ ಮಾಡುವಂಥ ಸಾಧ್ಯತೆಗಳಿರುತ್ತಾ ಅಂತ? ಖಂಡಿತವಾಗಿಯೂ, ಯಾಕಂದರೆ ಇದೊಂದು ಬಹಳ ಸೆನ್ಸಿಟಿವ್ ವಿಚಾರ ಅರುಣ್. ಯಾಕಂದರೆ ಈ ಒಂದು ವಿಚಾರವನ್ನು ಬರೀ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾಕಂದರೆ ಇದು DCಗಳಿಗೆ ನೇರವಾಗಿ ಮೇಲ್ಗೆ ಥ್ರೆಟ್ ಮೇಲ್, ಬಾಂಬ್ ಥ್ರೆಟ್ ಮೇಲ್ ಮಾಡ್ತಾರೆ ಅಂತಂದರೆ ಬಹಳ ಗಂಭೀರವಾಗಿ ವಿಚಾರ. ಯಾರು ಅಂದರೆ ಈಗ ಅಫಿಷಿಯಲ್ ಆಗಿ ಒಂದೇ ಸೀರಿಯಲ್ ಆಗಿ ಎಲ್ಲ ಕಡೆ ಒಂದೇ ರೀತಿಯಾಗಿ ಬಂದರೆ ಅದೊಂದು ಓಕೆ ಅನ್ಬೋದು. ಯಾಕೆ ಪ್ರತಿನಿತ್ಯ ಇದೇ ರೀತಿಯಾಗಿ ಮೇಲ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಮತ್ತು IP ಅಡ್ರೆಸ್ ಯಾರು, ಯಾವ ID ಮೂಲಕವಾಗಿ ಮಾಡಲಾಗ್ತಾ ಇದೆ, ಇದೊಂದು ಒಂದು ವೇಳೆ ಏನಾದರೂ ಡಾರ್ಕ್ ವೆಬ್ ಮೂಲಕವಾಗಿ ಒಂದು ಫೇಕ್ IP ಅಡ್ರೆಸ್ಸನ್ನು ಬಳಸ್ಕೊಂಡು ಆ ಫೇಕ್ ID ಒಂದು IP ಮೂಲಕವಾಗಿ ಏನಾದರೂ
ಮೇಲ್ ಮಾಡಲಾಗ್ತಾ ಇದೆ, ಇವೆಲ್ಲವೂ ಕೂಡ ಮಾಡಬೇಕಾಗುತ್ತೆ. ಈಗ ಸದ್ಯ ಅದು ಪ್ರೊಸೆಸಲ್ಲಿ ಆಗ್ತಾ ಇದೆ. ಅಂದರೆ ಇದನ್ನು ಗೃಹ ಇಲಾಖೆ ಅಂದರೆ ಅಲ್ಲಿನ ಡಿಪಾರ್ಟ್ಮೆಂಟ್ ಏನಿದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಅವ್ರು ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಪ್ರೊಸೆಸಲ್ಲಿ ಅಂತೇಳಿ. ಆದರೆ ಇದನ್ನು ಹಿರಿಯ ಅಧಿಕಾರಿಗಳು ಬಹಳ ಗಂಭೀರವಾಗಿ ತೆಗೆದುಕೊಂಡು ಎಸ್ ಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕೂಡಲೇ ಇದು ಎಲ್ಲ ಜಿಲ್ಲಾ ಎಸ್ ಪಿಗಳು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಆಯಾ ವಿಭಾಗ ಸಂಬಂಧಪಟ್ಟಂತೆ ಅವ್ರಿಗೆ ಮೇಲ್ ಐ ಡಿ ಏನು ಬಂದಿದೆ ಅದನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಆಯಾ ಜಿಲ್ಲಾ ಎಸ್ ಪಿಗಳು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಸದ್ಯ ಪ್ರೊಸೆಸ್ ಯಾವ ರೀತಿ ಆಗ್ತಾ ಇದೆ, IP ಅಡ್ರೆಸ್ಸನ್ನು ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಅವ್ರು ಯಾವ ಒಂದು ಲಾಗೌಟ್ ಮೂಲಕವಾಗಿ ಒಂದು ಮೇಲ್ ಬಂದಿದೆ ಅವೆಲ್ಲ ಕೂಡ ಪತ್ತೆ ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಸದ್ಯ ನೋಡಬೇಕಾಗಿದೆ ಪ್ರೊಸೆಸ್ಸಲ್ಲಿ ಯಾವ ರೀತಿ ಆಗುತ್ತೆ ಅಂತೇಳಿ. ಮತ್ತು ಈ ಪಾಕಿಸ್ತಾನಿ ಮತ್ತು ತಮಿಳುನಾಡು DMK ಮತ್ತು LTT ಅಂತ ಈ ವರ್ಡರ್ಸನ್ನು ಏನು ಬಳಸಿದ್ದಾರೆ ಇದನ್ನು ಕೂಡ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅರುಣ್, ಆಮೇಲೆ ನೀವು ಹೇಳ್ತಾ ಇದ್ರಿ ಗಂಗಾಧರ್, ಅಂದ್ರೆ ಒಂದೊಂದು ಕಚೇರಿಗಳಿಗೆ ಮೇಲ್ ಬಂದಿರುವುದರಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಇದು ದಾರಿ ತಪ್ಪಿಸುವಂತ ಕೆಲಸನ? ಖಂಡಿತವಾಗಿಯೂ. ಯಾಕಂದರೆ ಒಂದೇ ರೀತಿಯಾದಂಥ ಸಂದೇಶಗಳನ್ನು ಕಳಿಸಿದ್ರೆ ಎಲ್ಲ ಒಂದು ಕಡೆ ಅನುಮಾನ ಬರುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕಿಡಿಗೇಡಿಗಳ ಒಂದು ಬೇರೆ ರೀತಿಯಾದಂಥ ದುಷ್ಕೃತ್ಯ ಇರ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಹಿಂದೆ ಬಂದಂಥ ಶಾಲೆಗಳಿಗೆ ಒಂದೇ ರೀತಿಯಾದಂಥ ಮೇಲ್ಗಳನ್ನು ಕಳಿಸ್ತಾ ಇದ್ರು, ಬಾಂಬ್ ಇದೆ ಅಂತೇಳಿ. ಆದರೆ ಇಲ್ಲಿ ಸೇಮ್ ಇದೇ ರೀತಿಯಾದಂಥ ಸಂದೇಶವನ್ನು ಕಳಿಸಿ ನಾವು ಒಂದು ಸಂದೇಶವನ್ನು ಕಳಿಸುವಂಥದ್ದು ಒಂದು ಮೆಸೇಜ್ ಥಾಟ್ಸ್ ಏನಿದೆ ಪಾಕಿಸ್ತಾನಿ DMK ಮೆಸೇಜನ್ನು ಅಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಅಲ್ಲಿ ಒಂದು LTT ಒಂದು ಕಾರ್ಯಕರ್ತರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಬೇರೆ ಒಂದು ಡಿಸ್ಟಿಕಲ್ಲಿ ಬೇರೆ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಮೇಲಲ್ಲಿ. ಹೀಗಾಗಿ ಇವೆಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈಗ ಎಷ್ಟು ಡಿಸ್ಟಿಕ್ಗಳಿಗೆ ಆ ಜಿಲ್ಲೆ ವಾರು ಬಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಲಾ ಆ್ಯಂಡ್ ಆರ್ಡರ್ ADGP ಅವರು ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಖುದ್ದಾಗಿ DGP ಸಲೀಂ ಅವರು ಕೂಡ ಆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆಯಾ ಜಿಲ್ಲಾ SP ಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಆಗಬೇಕು, ಅದರಿಂದ ಯಾರಿದ್ದಾರೆ ಅಂತ. ಯಾಕಂದರೆ ಇದು ಪುನರಾವರ್ತನೆ 3-4 ದಿನಗಳಿಂದ ಇದೇ ರೀತಿಯಾಗಿ ಆಗ್ತಾ ಇರುವಂಥದ್ದು. ಅದನ್ನು ಶೀಘ್ರದಲ್ಲೇ ಪತ್ತೆ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಾಡಿದ್ರೆ ಮುಂದೆ ಎಲ್ಲಾದರೂ ಕಡೆ ಏನಾದರೂ ಸಮಸ್ಯೆ ಆದರೆ ಅದು ಮಷ್ಟೇ ಅದು ಗಂಭೀರತೆ ಆಗುತ್ತೆ ನಿಟ್ಟಿನಲ್ಲಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು ಜಿಲ್ಲಾ SP ಗಳು. ಅದನ್ನು ನೋಡಬೇಕಾಗುತ್ತೆ ಮುಂದೆ ಪ್ರೊಸೆಸ್ಸಲ್ಲಿ ಏನೆಲ್ಲ ಅದು ಬೆಳವಣಿಗೆಗಳಾಗುತ್ತೆ. IP ಅಡ್ರೆಸ್ ಆಗಿರ್ಬೋದು, ಯಾವ IP ಅಡ್ರೆಸ್ಸಲ್ಲಿ ಮತ್ತು ಯಾವ ಒಂದು ಲಾಗೌಟಲ್ಲಿ ಮತ್ತು ಈ ಮೇಲ್ ID ಯನ್ನು ಬಳಸ್ಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೂಲಕ ಒಂದು ವೇಳೆ ಏನಾದರೂ ಡಾರ್ಕ್ ವೆಬ್ ಮೂಲಕವಾಗಿ ಯಾರಾದರೂ ಹೆಸರನ್ನು ಬಳಸ್ಕೊಂಡು ಫೇಕ್ ID ಕ್ರಿಯೇಟ್ ಮಾಡಿದಾರಾ ಅಥವಾ ಅದನ್ನು ಹೊರತುಪಡಿಸಿ ನಾರ್ಮಲ್ ಮೇಡ್ ಐಡಿಗಳಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅರುಣ್, ಗಂಗಾಧರ್, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನಡೆದಂತಹ ಘಟನೆಗಳಿದು ನಿನ್ನೆಯಿಂದ. ಸೊ ಹಾಗಾಗಿ ಗೃಹ ಸಚಿವರ ನೇತೃತ್ವದಲ್ಲಿ ಏನಾದರೂ ಸಭೆ ನಡೆಯುವಂಥ ಚಾನ್ಸಸ್ ಏನಾದರೂ ಇದೆಯಾ? ಆ ಬಗ್ಗೆ ಅರುಣ್, ಯಾಕಂದರೆ ಈಗ ಸೀನಿಯರ್ ಆಫೀಸರ್ಸನ್ನು ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿಯ ಪ್ರಕಾರವಾಗಿ ಸದ್ಯ ಅವರಿಗೆಲ್ಲರೂ ಕೂಡ ಸೂಚನೆ ಬಂದಿದೆ. DGP ಅವರಿಂದ ಆಗಿರ್ಬೋದು ಮತ್ತು ಲಾ ಆ್ಯಂಡ್ ಆರ್ಡರ್ ADGP ಇಂದಲೂ ಕೂಡ ಆಯಾ ಜಿಲ್ಲಾ SP ಗಳಾಗಿರ್ಬೋದು ಮತ್ತು IGPಗಳಿಗೆ ಒಂದು ಮಾಹಿತಿ ಬಂದಿದೆ ಅಂತೇಳಿ ಖುದ್ದಾಗಿ ಈಗ ಕೇಂದ್ರ ವಲಯ ಆಗಿರ್ಬೋದು, ಕೇಂದ್ರ ವಲಯದ IGP ಅವರಿಗೂ ಕೂಡ ಸೂಚನೆ ಬಂದು ಅವರು SP ಗಳಿಗೂ ಕೂಡ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಈಗ ಕೋಲಾರದಲ್ಲಿ ಆಲ್ರೆಡಿ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಇವತ್ತು ತುಮಕೂರಲ್ಲೂ ಕೂಡ ಈಗ ಕೇಸ್ ಪ್ರೊಸೆಸ್ ಮಾಡ್ತಾ ಇರುವಂಥದ್ದು, ಅದು ಇನ್ನೊಂದು ಕೇಸ್ ಮಾಡುವಂಥ ನಿಟ್ಟಿನಲ್ಲಿ. ಆದರೆ ಅವರು ಹೇಳ್ತಾ ಇರುವಂಥದ್ದು ಈಗ ಯಾವ ID ಮೂಲಕವಾಗಿ ಯಾವ IP ಅಡ್ರೆಸ್ಸನ್ನು ಬಳಸ್ಕೊಂಡು ಯಾವ ಮೇಲಿಂದ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆವನ್ನು ಮಾಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಸೈಬರ್ ಎಕ್ಸ್ಪರ್ಟ್ ಒಂದು ಟೀಮ್ ಏನಿದೆ ಅಲ್ಲಿನ ಟೀಮನ್ನು ಅವರು ಈಗಾಗಲೇ ರೆಡಿ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ಪತ್ತೆ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತೇಳಿ. ಈಗ ಕೇವಲ ಒಂದು ಜಿಲ್ಲೆ 2 ಜಿಲ್ಲೆ ಅಲ್ಲ, ಸಾಕಷ್ಟು ಜಿಲ್ಲಾವಾರು ಈಗ ಎಲ್ಲರೂ ಕೂಡ ಇದೇ ರೀತಿಯಾದ ಮೇಲನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ LTT ಈಗ ಪಾಕಿಸ್ತಾನಿ ತಮಿಳುನಾಡು ಅನ್ನೋ ಪದಗಳನ್ನು ಉಲ್ಲೇಖ ಮಾಡುವಂಥದ್ದು ಅದರ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯ ಪತ್ತೆ ಕಾರ್ಯ ಮಾಡಬೇಕು, ಯಾವ IP ಅಡ್ರೆಸ್ಸನ್ನು ಬಳಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.